ತಂದೆ ಜಿ ಟಿ ದೇವೇಗೌಡ ಬೆಳಗ್ಗೆನೇ ಯಾರಿಗೂ ಹೇಳಿಲ್ಲ ಕೇಳಲಿಲ್ಲ. ಅವ್ರು ಬಂದರು, ನೇರವಾಗಿ ಮತ ಹಾಕಿದ್ರು, ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಆತ್ಮಸಾಕ್ಷಿಯ ಪ್ರಕಾರ ನಾನು ಮತ ಹಾಕಿದ್ದೀನಿ ಅಂತ ಹೇಳಿ ಹೋದರು. ಇನ್ನು ಅವ್ರ ಮಗ ಏನು ಹೇಳ್ತಾರೆ, ಅವ್ರ ಮಗ ಹರೀಶ್ ಗೌಡ ನಮ್ಮ ಜೊತೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ತಂದೆಯವರು ಓಟ್ ಹಾಕಿರೋದ್ರ ಬಗ್ಗೆ ಭಾಳ ಅನುಮಾನ ಇದೆ ಸರ್. ಅವರು ಆತ್ಮಸಾಕ್ಷಿಗೆ ಓಟ್ ಹಾಕಿದೆ ಅಂತ, ಆದರೆ ಅವ್ರು ಗೆದ್ದಿರೋದು JDS ಚಿಹ್ನೆ ಮೇಲೆ. ಅವರ ಮತದಾನದ ಬಗ್ಗೆ ಸಹಜವಾದಂಥ ಅನುಮಾನ ಸಂಶಯಗಳಿದೆ ಸರ್. ಈಗ ನಾನು ನಿಮ್ಮ ನ್ಯೂಸ್ ಚಾನಲಲ್ಲಿ ಗಮನಿಸಿದೆ. ಓಕೆ ಸರ್. NDA ಅಭ್ಯರ್ಥಿ ಗೆಲ್ತಾರೆ ಅಂತ ಯಾವುದೋ ನ್ಯೂಸ್ ಚಾನಲ್ ತೋರಿಸ್ತೀರಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಹಂಗಾಗಿ ಅದರಲ್ಲಿ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದು ಏನಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ನೋಡಲಿಲ್ಲ, ನನಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದರು. ಅಲ್ಲಿ ನಿಮ್ದು ಯಾವುದೋ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ರು, ಜಿ ಟಿ ದೇವೇಗೌಡರು NDA ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿಕೆ ಕೊಟ್ಟರು ಅಂತ ತೋರಿಸ್ತಾ ಇದ್ರು. ನಾನು ನೋಡಲಿಲ್ಲ ಅದನ್ನ. ಆದ್ದರಿಂದ ಆ ಹೇಳಿಕೆ ಕೊಟ್ಟ ಮೇಲೆ ಬಹುಶಃ ಅನುಮಾನ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನಾನು ಮಾತಾಡ್ಸಿದ್ರೆ ಸರ್, ಏನಾದರೂ ಕನ್ವಿನ್ಸ್ ಮಾಡಿದ್ರ ಓಟ್ ಹಾಕ್ಲಿಕ್ಕೆ ಕೇಳಿದ್ರ? ಅಲ್ಲ, ಇದರಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ